Hey guys, big update from KPSC regarding KS prelims examination new date. ಸೊ 25/8/2024 ನಡೆಯಬೇಕಿದ್ದ KS ಎಕ್ಸಾಮ್ ಅನ್ನು ಅಭ್ಯರ್ಥಿಗಳ ಮನವಿ ಮೇರೆಗೆ ಪೋಸ್ಟ್ಪೋನ್ ಮಾಡಲಾಯಿತು. ಬಿಕಾಸ್ ಸೇಮ್ ಡೇ IBPS ಎಕ್ಸಾಮ್ ಕೂಡ ನಿಗದಿಯಾಗಿತ್ತು. ಸೊ CM ಸೂಚನೆಯಂತೆ KS ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಲಾಯಿತು. ಬಟ್ KPSC ಇಂದ ಯಾವುದೇ ರೀತಿ ಅಫಿಷಿಯಲ್ ಆಗಿ ನ್ಯೂ ಡೇಟ್ನ ಅನೌನ್ಸ್ ಮಾಡಿರಲಿಲ್ಲ. ಬಟ್ ಈಗ ಅಫಿಷಿಯಲ್ ಆಗಿ ನ್ಯೂ ಡೇಟ್ನ ರಿಲೀಸ್ ಮಾಡಿದ್ದಾರೆ. ಸೊ ಆ ನ್ಯೂ ಡೇಟ್ ಯಾವಾಗ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಕರ್ನಾಟಕ ಲೋಕ್ ಸೇವಾ ಆಯೋಗ. ಸೊ ಇದು KPSC ಇಂದ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಸೊ ಡೇಟ್ ಬಂದ್ಬಿಟ್ಟು 8/8/2024 ಈ ಒಂದು ಪ್ರಕಟಣೆಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ KPSC ಇಂದ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಆಯೋಗವು 2023-24ನೇ ಸಾಲಿಗೆ ಗೆಜೆಟೆಡ್ ಪ್ರೊಫೆಷನರ್ ಗ್ರೂಪ್ A ಮತ್ತು ಗ್ರೂಪ್ B ವೃಂದದ ಒಟ್ಟು 384 ನೇಮಕಾತಿಯ ಪೂರ್ವಭಾವಿ ಪರೀಕ್ಷೆಯನ್ನು ದಿನಾಂಕ 25/8/2024 ನಡೆಸಲು ನಿಗದಿಪಡಿಸಲಾಗಿತ್ತು. ಸೊ ಸದರಿ ದಿನದಂದು IBPS ಪರೀಕ್ಷೆ ಕೂಡ ನಿಗದಿಯಾಗಿರುವ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಯವರೊಂದಿಗೆ ಸಮಾಲೋಚಿಸಲಾಗಿ ಸದರಿ ಪೂರ್ವಭಾವಿ ಪರೀಕ್ಷೆಗೆ ಆಯೋಗವು ಎಲ್ಲ ಪರೀಕ್ಷಾ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಕಾಲಾವಕಾಶ ನೀಡದೆ ಸೊ ಬೇರೆ ಪರೀಕ್ಷೆಗಳೊಂದಿಗೆ ಓವರ್ಲ್ಯಾಪ್ ಆಗದಂತೆ ಅಲ್ಪಕಾಲ ಮುಂದೂಡಲು ನಿರ್ಧರಿಸಲಾಗಿರುತ್ತದೆ. ಸೊ ಏನು ಒಂದು CM ಜೊತೆ ಚರ್ಚೆ ಮಾಡಿ KPSC ಇಂದ ಆ ಒಂದು ಡೇಟ್ನ ಪೋಸ್ಟ್ಪೋನ್ ಮಾಡಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ದಿನಾಂಕ 27/8/2024 ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲು ಮರು ನಿಗದಿಪಡಿಸಲು ಆಯೋಗ ತೀರ್ಮಾನಿಸಿದೆ. ಸೊ ನ್ಯೂ ಡೇಟ್ ಯಾವಾಗ ಅಂತಂದರೆ ನೋಡಿ, 27/8/2024. ಸೊ ಏನು 25ಕ್ಕೆ ನಡೆಯಬೇಕಿತ್ತು ಆ ಎಕ್ಸಾಮ್ನ ಪೋಸ್ಟ್ಪೋನ್ ಮಾಡಿ, ಅಂದರೆ 2 days ಪೋಸ್ಟ್ಪೋನ್ ಮಾಡಿದ್ದಾರೆ. ಸೊ 27/8/2024 ಸೊ ಈ ಒಂದು ಡೇಟಿಗೆ ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲು ಮರು ನಿಗದಿಪಡಿಸಲು ಆಯೋಗವು ತೀರ್ಮಾನಿಸಿದೆ. ಸೊ ಅಭ್ಯರ್ಥಿಗಳು 15/8/2024 ನಂತರ ಪ್ರವೇಶ ಪತ್ರವನ್ನು ಆಯೋಗದ ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು ಮತ್ತು ಉಳಿದಂತೆ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ಇರುವುದಿಲ್ಲ. ಸೊ ನೋಡಿ, 27/8/2024 ಈಗ ಪೋಸ್ಟ್ಪೋನ್ ಮಾಡಿ ನ್ಯೂ ಡೇಟ್ನ ರಿಲೀಸ್ ಮಾಡಿದ್ದಾರೆ, ಫೈನಲೈಸ್ ಮಾಡಿದ್ದಾರೆ. ಅದೇ ರೀತಿ ಹಾಲ್ ಟಿಕೆಟ್ಗಳು ಬಂದ್ಬಿಟ್ಟು 15/8/2024. ಸೊ 15ನೇ ತಾರೀಕು ನಂತರ ಹಾಲ್ ಟಿಕೆಟ್ ಲಿಂಕ್ ಅನ್ನ ಬಿಡುಗಡೆ ಕೂಡ ಮಾಡ್ತಾರೆ. ಸೊ ಹಾಲ್ ಟಿಕೆಟ್ ಕೂಡ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅದು ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ನ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಮಿಡಿಯೇಟ್ ಆಗಿ ನೋಟಿಫಿಕೇಶನ್ ಕೂಡ ಸಿಗುತ್ತೆ, ಆ ವಿಡಿಯೋ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಅದೇ ರೀತಿ ನೋಡಿ, 15ರ ನಂತರ ಡೌನ್ಲೋಡ್ ಲಿಂಕ್ ಬಿಡ್ತಾರೆ, ಅವಾಗ ಇವು ನಿಮ್ಮ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಅದೇ ರೀತಿ ಮುಂದುವರಿಸುತ್ತಾ ದಿನಾಂಕ 27/8/2024 ಕಾರ್ಯನಿರ್ವಹಣಾ ವರ್ಕಿಂಗ್ ಡೇ ಇರುತ್ತೆ. ಸೊ ಇನ್ನೊಂದು ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಏನಪ್ಪಾ ಅಂತಂದ್ರೆ, ಸೊ ಇದು ಹಾಲಿಡೇ ಅಲ್ಲಿ ಬರಲ್ಲ, ಸಂಡೇ ಯಾವುದೇ ಕಾರಣಕ್ಕೆ ಸಂಡೇನಲ್ಲಿ ಬರಲ್ಲ. ಇದು ವರ್ಕಿಂಗ್ ಡೇ ನಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಸೊ ವರ್ಕಿಂಗ್ ಡೇ ದಿನವಾಗಿರುವುದರಿಂದ ಈಗಾಗಲೇ ಅಭ್ಯರ್ಥಿಗಳು ಹಂಚಿಕೆ ಮಾಡಲಾದ ರಾಜ್ಯದ ಎಲ್ಲಾ ಜಿಲ್ಲೆಗಳ ಪರೀಕ್ಷಾ ಉಪಕೇಂದ್ರಗಳಲ್ಲಿ ವಿಶೇಷ ಸಾರ್ವತ್ರಿಕ ರಜೆಯನ್ನು ಘೋಷಿಸಲು ಹಾಗೂ ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಿರುವ ರಾಜ್ಯ ಸರ್ಕಾರದ ಸೇವಾ ನಿರತ ಅಭ್ಯರ್ಥಿಗಳಿಗೆ ವಿಶೇಷ ಸಾಂದರ್ಭಿಕ ರಜೆಯನ್ನು ಘೋಷಿಸಲು ಕ್ರಮ ಕೈಗೊಳ್ಳಲಾಗಿದೆ. ಸೊ ಏನು ವರ್ಕಿಂಗ್ ಡೇ ಇರೋದ್ರಿಂದ ಏನೇನು ಎಕ್ಸಾಮ್ ಸೆಂಟರ್ಸ್ ಇದೆ ಆ ಒಂದು ಸೆಂಟರ್ಸ್ಗಳ ಶಾಲೆಗಳಿಗೆ ಒಂದು ಸಾರ್ವತ್ರಿಕ ರಜೆಯನ್ನು ಘೋಷಣೆ ಕೂಡ ಮಾಡಲಾಗುತ್ತೆ. ಅದೇ ರೀತಿ ಒಂದು ಏನು ಗೌರ್ಮೆಂಟ್ ಎಂಪ್ಲಾಯ್ ಯಾರೆಲ್ಲ ಇದನ್ನ ಎಕ್ಸಾಮ್ನ ಅಪ್ಲೈ ಮಾಡಿದರೆ ಅವ್ರಿಗೂ ಕೂಡ ಒಂದು ಸಾಂದರ್ಭಿಕ ರಜೆ, ಸೊ ವಿಶೇಷ ಸಾಂದರ್ಭಿಕ ರಜೆ ಕೂಡ ಘೋಷಿಸಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಕಾರ್ಯದರ್ಶಿಯವರು ಒಂದು ತಿಳಿಸಿರ್ತಾರೆ. ಅಂದ್ರೆ ಒಂದು KPSC ಇಂದ ಒಂದು ಅಪ್ಡೇಟ್ನ ಬಿಟ್ಟಿರ್ತಾರೆ. ಸೊ ಇದು ಪ್ರಕಟಣೆಯನ್ನ ಬಿಟ್ಟಿರ್ತಾರೆ. ಸೊ ನೋಡಿ, 27ಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, 15 ನಂತರ ಹಾಲ್ ಟಿಕೆಟ್ ಡೌನ್ಲೋಡ್ ಲಿಂಕ್ ನ ಬಿಡುಗಡೆ ಮಾಡ್ತಾರೆ. ಸೊ ಅದೇ ರೀತಿ ವರ್ಕಿಂಗ್ ಡೇ ಇರೋದ್ರಿಂದ ಯಾವುದೇ ರೀತಿಯ ಒಂದು ಗೊಂದಲ ಮಾಡ್ಕೋಬೇಡಿ. ಸೊ ಯಾರೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ರೆ ಅವರಿಗೆ ಒಂದು ವಿಶೇಷ ಸಾಂದರ್ಭಿಕ ರಜೆಯನ್ನು ಕೊಡ್ತಾರೆ. ಪ್ರೈವೇಟ್ ಎಂಪ್ಲಾಯೀಸ್ ಯಾರಿದ್ರೆ ಆ ಡೇಟ್ ನೋಡಿಕೊಂಡು ನೀವು ನಿಮ್ಮ ಒಂದು ಸ್ವತಃ ರಜೆ ಕೂಡ ನೀವು ಹಾಕೋಬೇಕಾಗ್ತದೆ. CL ನ
ಹಾಗೆ ಆ ಎಕ್ಸಾಮ್ ಸೆಂಟರ್ಸ್ಗಳು ಕೂಡ ಸೇಮ್ ಎಕ್ಸಾಮ್ ಸೆಂಟರ್ಸ್ಗಳೇ ಇರ್ತವೆ. ಅವರಿಗೆ ಒಂದು ಎಕ್ಸಾಮ್ ಸೆಂಟರ್ಗಳಿಗೆ ಒಂದು ಸಾರ್ವತ್ರಿಕ ರಜೆ ಕೂಡ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಿಬಿಟ್ಟು KPSC ಇಂದ ಒಂದು ಅಪ್ಡೇಟ್ನ ರಿಲೀಸ್ ಮಾಡಿದ್ದಾರೆ, ಒಂದು ಪ್ರಕಟಣೆಯನ್ನು ಮಾಡಿದ್ದಾರೆ. ಸೊ ಅದೇ ರೀತಿ ನೋಡಿ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.